ಎಲ್ಲರಿಗೂ ನಮಸ್ತೆ. ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ರಾಧಮ್ಮ ಹಾಗೂ ಮುತ್ತುಸ್ವಾಮಿಯವರ ಮನೆಯನ್ನು 13/11/2024ರಂದು ಕಡಬ ತಹಸೀಲ್ದಾರರು ಹಾಗೂ ತಂಡವರು ಬಂದು ಏಕಾಏಕಿ ನುಗ್ಗಿ ನೆಲಸಮ ಮಾಡಿರುತ್ತಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ 1 ವರ್ಷದಿಂದ ರಾಜ್ಯದ ಎಲ್ಲ ಕಚೇರಿಗೂ ಅಲೆದಾಡಿದ್ವಿ, ಎಲ್ಲೂ ನ್ಯಾಯ ಸಿಗಿಲ್ಲ. ಕೊನೆಗೆ ಪುತ್ತೂರು AC ಕಚೇರಿ ಮುಂಭಾಗದಲ್ಲಿ 29/12/2025ರಿಂದ ಧರಣಿ ಸತ್ಯಾಗ್ರಹ ಮಾಡಿದ್ದೀವಿ. ಇವತ್ತು 5/1/2026 ಇವತ್ತು ದಿನ ಪುತ್ತೂರಿನ MLA ಅಶೋಕ್ ರೈ ಅವರು ಬಂದು ಇದಕ್ಕೊಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಂದರೆ 94 CIDಯಲ್ಲಿ ಜಾಗವನ್ನು ಮಂಜೂರು ಮಾಡೋದು ಹಾಗೂ ಸರ್ಕಾರದ ಅನುದಾನ ಅಡಿಯಲ್ಲಿ ಮನೆ ನಿವೇಶ ಕಟ್ಟಲಿಕ್ಕಿರುವಂಥ ಅನುದಾನ ಕೊಡಿಸೋ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಥರ ಅಧಿಕಾರಿ ಒಪ್ಕೊಂಡಿದ್ದಾರೆ. ಈಗಾಗಲೇ 94 CIDಯಲ್ಲಿ ಇದು ಹಕ್ಕುಪತ್ರ ಕೊಡಲಿಕ್ಕೋಸ್ಕರ ಅರ್ಜಿನೂ ತಗೊಂಡಾಯಿತು. 1 ವಾರದೊಳಗೆಲ್ಲ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಪುತ್ತೂರಿನ MLA ಅವರಿಗೆ ನಮ್ಮ ಕಡೆಯಿಂದ, ಹೋರಾಟಗಾರರ ಕಡೆಯಿಂದ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಒಂದು 8 ದಿನ ನಮ್ಮೊಂದಿಗೆ ಪುತ್ತೂರಿನ ಈ ಭಾಗದ ಹಾಗೂ ನಾಡಿನ ಜನತೆ ತುಂಬ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಬೆಳಿಗ್ಗೆ ಕಾಫಿ ಆಗಲಿ, ಊಟದ ವ್ಯವಸ್ಥೆ, ಸಾಯಂಕಾಲ ಊಟ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆನೂ ಕೊಡ್ತಾಯಿದ್ರು. ಅದು ಅಲ್ಲದೆ ರಾತ್ರಿ ನಮ್ಮೊಟ್ಟಿಗೆ ಇರ್ತಾಯಿದ್ರು. ಇಲ್ಲಿ ಇರಬೇಕಾದ್ರೆ ಸ್ನಾನ ಮಾಡಲಿಕ್ಕೆ ರೂಮಿನ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಅದೇ ರೀತಿಯಲ್ಲಿ ಪೊಲೀಸರು ರಾತ್ರಿ ಆವಾಗ ಬಂದು ನೋಡಿ ಮಾತಾಡಿಸಿ ಹೋಗ್ತಾಯಿದ್ರು ನಮ್ಮೊಂದಿಗೆ. ಅದು ಅಲ್ಲ ಮಾಧ್ಯಮವರು ಈ ವಿಷಯವನ್ನು ಎಲ್ಲ ಯಾರ್ಯಾರಿಗೆ ತಲುಪಬೇಕು, ಯಾವ ಅಧಿಕಾರಿಗೆ ತಲುಪಬೇಕು, ಯಾವ ಜನಪ್ರತಿನಿಧಿಗೆ ತಲುಪಬೇಕು, ಅಲ್ಲಿ ತಲುಪೋ ಕೆಲಸವನ್ನು ಪುತ್ತೂರಿನ ಮಾಧ್ಯಮ ಮಿತ್ರರು ತಲುಪಿಸಿಕೊಟ್ಟಿದ್ದಾರೆ. ಹಾಗೂ ಉಳಿದ ಯೂಟ್ಯೂಬ್ ಮಾಧ್ಯಮವರು ಎಲ್ಲರಿಗೂ, ನಮ್ಮ ಎಲ್ಲ ನ್ಯಾಯಪರ ಹೋರಾಟಗಾರರ ಮುಖಾಂತರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಸಮಸ್ತ ನಾಡಿನ ಜನರಿಗೆ ನಮಸ್ಕಾರ. ಏನು ಈ ರಾಧಮ್ಮ ಮುತ್ತುಸ್ವಾಮಿ ಮನೆಯನ್ನು ಏಕಾಏಕಿ ಧ್ವಂಸ ಮಾಡಿದ್ದು ಪ್ರಕರಣ ನೋಡ್ತಾನೆ ಇದ್ದೀರಾ ಇಷ್ಟು ದಿವಸದಿಂದ. ಅದರ ಹೋರಾಟಕ್ಕೆ ನ್ಯಾಯ ಬೇಕು ಅಂತೇಳಿ. ಆದರೆ ನಮ್ಮೂರು MLA ಅವರು ಇಲ್ಲ, ಇಲ್ಲಿ ಹೋಗಿದ್ದಾರೆ, ಕಾಣಿಯಾಗಿದ್ದಾರೆ. ಆದರೆ ನಮ್ಮ ಪುತ್ತೂರು ಶಾಸಕರಾದ ಶ್ರೀಮಾನ್ ಅಶೋಕ್ ರೈ ಅವರು ನಿನ್ನೆ ಬಂದು ಮಾತಾಡಿ ಒಂದು ಭರವಸೆ ಕೊಟ್ಟಿದ್ದರು. ನಾನಿದ್ದೇನೆ, ನನ್ನ ಕೈಯಲ್ಲಿ ಆಗುವ ಸಹಾಯ ಮಾಡಿ ಇದಕ್ಕೆ ಒಂದು ಉಪಯುಕ್ತ ನ್ಯಾಯವನ್ನು ನಾನು ಕೊಡಿಸ್ತೇನೆ ಅಂತೇಳಿದ್ದು. ಅದೇ ರೀತಿ ಇವತ್ತು ಬಂದು ಒಂದು ಏನು ಕಚೇರಿ ಅಧಿಕಾರಿಗಳ ಒಟ್ಟಿಗೆ ಕೂತು ಮಾತಾಡಿ ಒಂದು ತೀರ್ಮಾನ ತಂದು ನಮಗೆ ತಿಳಿಸಿದರು, ಹೀಗೀಗೆ ಅಂತ, ಅದಕ್ಕೆ ಒಪ್ಪಿಕೊಳ್ಳಿ ಅಂತೇಳಿ. ಅಂದರೆ ಏನು ಆ ಜಾಗದ ಅಡಿಯಲ್ಲಿ 9 ಸೆನ್ಸು ಏನು ಉಂಟು ರಿಕಾರ್ಡ್ ಮಾಡಿ ಮತ್ತು ನಿಮ್ಮ ಮನೆ ಕಟ್ಟಿಗೆ ರಾಜೀವ್ ಗಾಂಧಿ ಇದರ ಅಡಿಯಲ್ಲಿ ಏನು ಬರ್ತದೆ ಅದರ ಒಂದು ಮನೆ ಕಟ್ಟಲಿಕ್ಕೆ ಅವಕಾಶ ಕಳಿಸ್ಕೊಡ್ತೇನೆ. ಮತ್ತು ಸರ್ಕಾರದಿಂದ ಏನು ಧನ ಸಹಾಯ ಬರಲಿಕ್ಕೆ ಉಂಟು ಅದು ಮಾಡಿಕೊಡ್ತೇನೆ. ಮತ್ತು ನೋಡುವ ಏನು ಅಧಿಕಾರಿಗಳು ಏನು ಭ್ರಷ್ಟ ಅಧಿಕಾರಿಗಳು ಏನು ಗೂಂಡಾವರ್ತನೆ ಮಾಡಿ ಮನೆ ಕೆಡಗಿದ್ರು ಅವರಿಗೆ ಒಂದು ನ್ಯಾಯಾಲಯದ ಇದು ಉಂಟು, ಅದರ ಸೂಕ್ತ ಕ್ರಮ ತಗೊಳ್ಳಿಕ್ಕೆ ಮುಂದೆ ನೋಡುವ. ಫಸ್ಟ್ ನಿಮ್ಮ ಮನೆ ಆಗಲಿ ನೀವು ಅಂತೇಳಿ ಒಂದು ಒಳ್ಳೆಯ ನ್ಯಾಯ ದೊರಕಿಸಿಕೊಟ್ಟು ಮನೆ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಅಂತ ಶ್ರೀಮಾನ್ ಅಶೋಕ್ ರೈ ಅವರಿಗೆ ದೊಡ್ಡ ನಮನಗಳು. ಹಾಗೆ ಊರಿನವರು, ಇಲ್ಲಿ ಪಕ್ಕದ ಡ್ರೈವಿಂಗ್ ಸ್ಕೂಲ್ನವರು ಇದ್ದಾರೆ, ಅವರು ಚಹಾ ತಿಂಡಿ ಹೋಟ್ಲವರು ಇದ್ದಾರೆ, ಊರಿನವರು, ಸಂಘ ಸಂಸ್ಥೆಯವರು, ಪ್ರತಿಯೊಬ್ಬರು ಚಹಾ ತಿಂಡಿ ಊಟಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟು ನಿಮ್ಮ ಮನೆಯವರಂತೆ ನಮ್ಮನ್ನು ನೋಡಿ ನಮ್ಮನ್ನು ಇದುವರೆಗೆ ನಮ್ಮೊಂದಿಗೆ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರಗಳು. ಹಾಗೆ ನಮ್ಮೊಟ್ಟಿಗೆ ನಮಗೆ ನ್ಯಾಯ ದೊರಕಿಸಿ ಕೊಡ್ತೇನೆ ಅಂಥೇಳಿ ನಮ್ಮ ಬೆನ್ನಿಗೆ ಗಟ್ಟಿಯಾಗಿ ನಿಂತವರು ಶ್ರೀ ನೀತಿ ಸಂಘದ ಅಧ್ಯಕ್ಷರಾದ ಟಿ ಜಯಂತ್. ಹಾಗೆ ಅವರೊಟ್ಟಿಗೆ ನಾನು ಸಹಕರಿಸಿದ್ದು ಸಂತೋಷ್ ಅವರು. ಎಲ್ಲರಿಗೂ ನಾನು ತುಂಬ ಹೃದಯ ನನ್ನ ನಮಸ್ಕಾರ ತಿಳಿಸ್ತೇನೆ. ನಮಸ್ತೆ. ರಾಧಮ್ಮ ಮುತ್ತುಸ್ವಾಮಿಯವರ ಮಗಳು ನಾನು, ರೇಣುಕಾ ಅಂತ. ಇವತ್ತೇನು ಹೋರಾಟದಲ್ಲಿ ಇವತ್ತು ಸತ್ಯಾಗ್ರಹವನ್ನು ಮಾಡ್ತೇನೆ ಅಂತೇಳಿ ಭರವಸೆ ಕೊಟ್ಟಿದ್ದರು. ಅದನ್ನು ತಡೆ ಹಿಡಿದಂಥ ಅಶೋಕ್ ರೈ ಅವರು ನಿನ್ನೆ ಸ್ವಲ್ಪ ಸಮಾಧಾನ ರೀತಿಯಲ್ಲಿ ಅವರಿಗೆ ಭರವಸೆ ನೀಡಿದರು, ನಾವಿದ್ದೀವಿ, ಮಾತಾಡಿ ನೋಡ್ತೀವಿ ಅಂತ. ಆ ಒಂದು ಸತ್ಯಾಗ್ರಹವನ್ನು ಕ್ಯಾನ್ಸಲ್ ಮಾಡಿ ಇವತ್ತೊಂದು ಪೂರಕವಾದ ಒಂದು ಆದೇಶ ನಮಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಸಿಹಿ ಸುದ್ದಿ ನನಗೇನು ಅಂದರೆ, ನಮ್ಮ ಮನೆ ಇರುವಾಗಲೇ ನಮ್ಮೊಟ್ಟಿಗೆ ನೀತಿ ತಂಡದ ಅಧ್ಯಕ್ಷರಾದಂಥ ಜಯಂತ್ ಅಣ್ಣವರು ಆವಾಗಲೇ ನಮಗೆ ಬೆನ್ನೆಲುಬಾಗಿ ಇದ್ದರು. ಬರೋದು ಹೋಗೋದು ಒಳ್ಳೆ ರೀತಿಯಾಗಿ ಮಾತಾಡ್ತಿದ್ರು. ಅದೇ ಥರ ಅವರಿಗೂ ನಾನು ಗೌರವ ಕೊಡ್ತೇನೆ. ಯಾಕಂದರೆ ಇವತ್ತು ಅವರಿಂದ ನಮಗೆ ಜಯ ಸಿಕ್ಕಿದೆ. ಅದೇ ಥರ ಪುತ್ತೂರು ಶಾಸಕರಿಂದ ನಮಗೆ ಜಯ ಸಿಕ್ಕಿದೆ. ಮತ್ತು ಇದು ನಮ್ಮ ಆಡಳಿತ ತಂಡದಲ್ಲಿ ನಮಗೆ ಯಾರೂ ಅಷ್ಟು ಪರಿಚಯ ಇಲ್ಲ ಇಲ್ಲಿ.
ಅವರ ಮೂಲಕ ನಮಗೆಲ್ಲ ಪರಿಚಯ ಆಗಿದೆ. ಮತ್ತು ಇಷ್ಟು ದಿನ ಹಗಲು ರಾತ್ರಿ ಅಂತೇಳಿ ಅವರು ನಮ್ಮೊಟ್ಟಿಗಿದ್ದಾರೆ. ಅದೇ ಥರ ಸಂತೋಷ್ ಅವರು ಒಬ್ಬರು ನೀತಿ ಎಲ್ಲ ಸಂಚಾರಿ ಸ್ಟುಡಿಯೋದ ಒಬ್ಬರು ಅಣ್ಣ ಇದ್ದಾರೆ. ಅವರಿಗೂ ನಮ್ಮ ತುಂಬುದ್ರಿಯ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಎಲ್ಲ ನಮಗೆ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ದು ಅಶೋಕ ರೈ ಅವರಿಗೂ, ಆವತ್ತಿಂದ ಇವತ್ತು ತನಕ ನಮ್ಮ ಬೆನ್ನಿಂದ ಇದ್ದವರು ನಮ್ಮ ಕಡಪ ಜಯಂತವ್ರಿಗೂ, ನಮ್ಮ ಚಂದೋಸ್ ಅವ್ರಿಗೂ ನಮ್ಮ ಓಡಿ ನಮಸ್ಕಾರ. ನಮ್ಮ ಮನೆ ಕಟ್ಟಕ್ಕೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಾರೆ, ಅದರಿಂದ ನಾವು ನಮಸ್ಕಾರ ಮಾಡಿ ಕೇಳ್ತೀನಿ. ಎಲ್ಲ ರಾಜ್ಯದ ಎಲ್ಲರಿಗೂ ಒಂದು ಸಂತೋಷ ವಿಷಯ ಅಂತ ಹೇಳ್ಬೋದು. ಎಲ್ಲರೂ ಎಣಿಸ್ಬೋದು ನ್ಯಾಯ ಸಿಗಬೇಕಂತ ಅಧಿಕಾರ ಬೇಕು, ದುಡ್ಡು ಬೇಕು ಎಂಬ ಚಿಂತೆಯಲ್ಲಿರ್ಬೋದು. ಆದರೆ ಹೋರಾಟ ಮುಖಾಂತರವಾಗಿ ನ್ಯಾಯ ಕೊಡಿಸ್ಬೋದು ಎಂಬ ಒಂದು ಸಂದೇಶವನ್ನು ಇವತ್ತು ಇಲ್ಲಿ ಸಾರ್ತಾ ಇದ್ದೀವಿ. ಇವತ್ತು ಈ ಬಡವರು ಯಾರು ಇಲ್ಲ, ಅವರೊಟ್ಟಿಗೆ ಅಧಿಕಾರ ಇಲ್ಲ, ದುಡ್ಡು ಇಲ್ಲ, ಯಾರೊಬ್ಬರು ಇರಲ್ಲ ಒಟ್ಟಿಗೆ. ಆದರೆ ತನ್ನ ಇಚ್ಛೆಯಿಂದ ನ್ಯಾಯ ನನಗೆ ಬೇಕು, ನಮ್ಮ ಅನ್ಯಾಯ ಆಗಿದೆ, ಸತ್ಯ ಹೊರ ಬರಬೇಕು ಎಂಬ ಉದ್ದೇಶದಿಂದ ಅವರು ಮುಂದೆ ಬಂದಿದ್ದಾರೆ, ಅವರಿಗೆ ನ್ಯಾಯ ಕೊಡ್ತಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಹೇಳ್ಬೋದು ನೋಡಿ, ಹೋರಾಟದ ಮುಖಾಂತರವಾಗಿ ನ್ಯಾಯ ತೆಗೆಸೋ ಕೆಲಸವನ್ನು ಎಲ್ಲರಿಗೂ ಮಾಡ್ಬೋದು ಅಂತ ಈ ಮೂಲಕ ಎಲ್ಲರಿಗೂ ಹೇಳಲಿಕ್ತಾ ಇದ್ದೀನಿ.